ಪ್ರೀತಿಯ ಸ್ನೇಹಿತರೆ, ಎಸ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ. ನಾವು ನಿನ್ನೆ ಏನು ಮಾಡಿದಪ್ಪ ಅಂದರೆ 9 ಕ್ವಶನ್ವರೆಗೂ ನಾವು ಡಿಸ್ಕಸ್ ಮಾಡಿದ್ದೀವಿ. ಈ 9 ಕ್ವಶನ್ವರೆಗೂ ಡಿಸ್ಕಸ್ ಮಾಡಿದ ಸ್ನೇಹಿತರೆ, ಈಗ 10ನೇ ಕ್ವಶನಿಂದ ನಾವು ನೇರವಾಗಿ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಇದು ನಾನ್-ಎಚ್-ಕೆ ನಡೆದ ಒಂದು 5ನೇ ತಾರೀಕು ಅಂತ ಹೇಳ್ಬೋದು ಸ್ನೇಹಿತರೆ. ಕೆ.ಇ.ಅವರು ನಡೆಸಿದ ಒಂದು ಕ್ವಶನ್ ಪೇಪರ್ ಅಂತ ಹೇಳ್ಬೋದು. ಯಾವ ರೀತಿ ಕ್ವಶನ್ ಕೇಳಿದಾರೆ ಅಂತ ನಿಮಗೆ ಸವಿವರವಾಗಿ ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತಿದ್ದೀನಿ ಸ್ನೇಹಿತರೆ. ಇಲ್ಲಿನ ನೇರವಾಗಿ 10ನೇ ಕ್ವಶನ್ ಯಾವುದಪ್ಪ ಅಂದರೆ ಇಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ಸೊನ್ನೆ ವೇಳೆಗೆ ಸಂಬಂಧಿಸಿದ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂದರೆ, ಸೊನ್ನೆ ವೇಳೆಗೆ ಸಂಬಂಧಿಸಿದಂತೆ ಈ ಕೆಳಗಿನಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ. ಹೇಳಿಕೆ ಕ್ವಶನ್ಗಳು ಬಂದಾಗ ಡಿಫಿಕಲ್ಟ್ ಕ್ವಶನ್ ಆಗಿರ್ತದೆ ಸ್ನೇಹಿತರೆ. ಅದಕ್ಕಾಗಿ ಚೆನ್ನಾಗಿ ಒಂದಲ್ಲ ಎರಡು ಸಲ ನೀವು ನೋಡಿಕೊಳ್ಬೇಕು. ಸೊನ್ನೆ ವೇಳೆಯನ್ನು ಸಂಸತ್ತಿನ ಕಾರ್ಯವಿಧಾನದ ನಿಯಮಗಳಲ್ಲಿ ಉಲ್ಲೇಖಿಸಲಾಗಿದೆ. ನೋಡಿ, ಸಂಸತ್ತಿನ ಕಾರ್ಯವಿಧಾನದಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಒಂದನೇ ಆಪ್ಷನ್ಸ್ ಇದೆ. ಇದು ತುರ್ತು ಸಾರ್ವಜನಿಕ ಪ್ರಾಮುಖ್ಯತೆಯ ವಿಷಯಗಳನ್ನು ಪ್ರಸ್ತಾಪಿಸಲು ಸದಸ್ಯರಿಗೆ ಲಭ್ಯ ಇರುವ ಅನೌಪಚಾರಿಕ ಸಾಧನವಾಗಿದೆ. ಪ್ರತಿ ಸಂಸತ್ತಿನ ಅಧಿವೇಶನ ಮೊದಲ ಗಂಟೆಯನ್ನು ಇದಕ್ಕಾಗಿ ನಿಗದಿಪಡಿಸಲಾಗಿದೆ. ನೋಡಿ, ಪ್ರತಿ ಸಂಸತ್ತಿನ ಅಧಿವೇಶನದ ಮೊದಲ ಗಂಟೆ ಇದಕ್ಕಾಗಿ ನಿಗದಿಪಡಿಸಲಾಗಿದೆ. ಇದು ಸಂಸದೀಯ ಕಾರ್ಯವಿಧಾನಗಳ ಕ್ಷೇತ್ರದಲ್ಲಿ ಭಾರತೀಯರ ಹೊಸ ಕಲ್ಪನೆಯಾಗಿದ್ದು 1962ರಿಂದ ಅಸ್ತಿತ್ವದಲ್ಲಿ ಬಂದಿದೆ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಏನು ಮಾಡಿದಾರಪ್ಪ ಅಂದರೆ, ಇಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಫಸ್ಟ್ ನೋಡಬೇಕು. ಹೇಳಿಕೆ ಸರಿಯಾಗಿದ್ದೇನಾ ಅಥವಾ ತಪ್ಪಾಗಿದ್ದೇನಾ, ಯಾವ ರೀತಿ ಕ್ವಶನ್ ಕೇಳಿದರೆ ಅಂತ ನೀವು ಒಂದು ಸಲ ನೋಡಿಕೊಂಡ್ರೆ ಇಲ್ಲಿ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಇಲ್ಲಿ 2 ಮತ್ತು 4 ಸರಿಯಾಗಿದ್ದೇನಾ, ಮತ್ತು ಅದೇ ರೀತಿ 1 ಮತ್ತು 2 ಸರಿಯಾಗಿದ್ದೇನಾ, ಮತ್ತು 2 ಮತ್ತು 3 ಸರಿಯಾಗಿದ್ದಾನ, 3 ಮತ್ತು 4 ಸರಿಯಾಗಿದ್ದಾನ. ಇಲ್ಲಿ ಸರಿಯಾದ ಆನ್ಸರ್ ಬಂದ್ಬಿಟ್ಟು 3 ಮತ್ತು 4 ಸರಿಯಾದ ಆನ್ಸರ್ ಆಗಿದೆ ಸ್ನೇಹಿತರೆ. 3 ಮತ್ತು 4 ಸರಿಯಾಗಿದೆ. ಸೊನ್ನೆ ವೇಳೆಯನ್ನು ಸಂಸತ್ತಿನ ಕಾರ್ಯವಿಧಾನ ನಿಯಮಗಳಲ್ಲಿ ಉಲ್ಲೇಖಿಸಲಾಗಿದೆ ಅಂದರೆ ಇದು ಉಲ್ಲೇಖಿಸಲಾಗಿಲ್ಲ ಅಂದರೆ ಅದಕ್ಕೋಸ್ಕರ ಇದು ಏನಾಗಿದೆಪ್ಪ ಅಂದರೆ ತಪ್ಪಾಗಿದೆ. ಉಲ್ಲೇಖಿಸಲಾಗಿದೆ ಎಂಬುದು ತಪ್ಪಾಗಿದೆ ನೋಡಿ ಸ್ನೇಹಿತರೆ. ಅದಕ್ಕಾಗಿ ಇದು ತುರ್ತು ಎಂಬುದು ಇದರಲ್ಲಿ ಬರುವುದಿಲ್ಲ ಸ್ನೇಹಿತರೆ. ಅದಕ್ಕಾಗಿ ತುರ್ತು ಸಾರ್ವಜನಿಕ ಪ್ರಾಮುಖ್ಯತೆ ವಿಷಯಗಳನ್ನು ಪ್ರಸ್ತಾಪಿಸಲು ಸದಸ್ಯರಿಗೆ ಲಭ್ಯ ಇರುವ ಅನೌಪಚಾರಿಕ ಸಾಧನವಾಗಿದೆ. ಇದು ಸಹ ತಪ್ಪಾಗಿದೆ. ಪ್ರತಿ ಸಂಸತ್ತಿನ ಅಧಿವೇಶನದ ಮೊದಲ ಗಂಟೆಯನ್ನು ಇದಕ್ಕಾಗಿ ನಿಗದಿಪಡಿಸಲಾಗುತ್ತದೆ. ನೋಡಿ, ಪ್ರತಿ ಸಂಸತ್ತಿನ ಅಧಿವೇಶನ ಆರಂಭಗೊಂಡಾಗ ಯಾವ ಒಂದು ವೇಳೆಯಪ್ಪ ಅಂದರೆ ಸೊನ್ನೆ ವೇಳೆ ಆರಂಭಗೊಂಡಿರ್ತದೆ. ಅದಕ್ಕಾಗಿ ಇದು ಅಂದರೆ ಸೊನ್ನೆ ವೇಳೆಗೆ ನಿಗದಿಪಡಿಸಲಾದ ಒಂದು ಅಧಿವೇಶನವಾಗಿರುತ್ತದೆ. ಇದು ಸಂಸದೀಯ ಕಾರ್ಯವಿಧಾನಗಳ ಕ್ಷೇತ್ರದಲ್ಲಿ ಭಾರತೀಯರ ಹೊಸ ಕಲ್ಪನೆಯಾಗಿದ್ದು ಅಂದರೆ 1962ರಲ್ಲಿ ಅಸ್ತಿತ್ವದಲ್ಲಿ ಬಂತು. ಯಾವುದೋ ಅಂದರೆ 1962ರಲ್ಲಿ ಯಾವುದನ್ನು ಬಳಸಲಾಗಿತ್ತು ಅಂದರೆ ಸೊನ್ನೆ ವೇಳೆ ಬಳಸಲಾಗಿತ್ತು ಸ್ನೇಹಿತರೆ. ಇದು ಸಹ ನಿಮ್ಗೆ ಗೊತ್ತಿರಬೇಕು. ಯಾವ ರೀತಿ ಕ್ವಶನ್ ಆಗ್ತದೆ, ಸೊನ್ನೆ ವೇಳೆ ಯಾವ ವರ್ಷದಲ್ಲಿ ಅಂದರೆ ಪರಿಚಯಿಸಲಾಯಿತು ಅಂತ ಕೇಳಿದಾಗ 1962, 1972, 1985 ಈ ರೀತಿ ಕ್ವಶನ್ ಕೇಳಿದಾಗ ಸೊನ್ನೆ ವೇಳೆಯನ್ನು ಸಂಸತ್ತಿನಲ್ಲಿ ಪರಿಚಯಿಸುವುದು 1962ರಲ್ಲಿ ಪರಿಚಯಿಸಲಾಯಿತು. ಅದಕ್ಕೋಸ್ಕರ 3 ಮತ್ತು 4 ಸರಿಯಾದ ಒಂದು ವಿಧಾನಗಳಾಗಿವೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ನು, ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ತಪ್ಪಾಗಿವೆ. ನೋಡಿ, ತಪ್ಪಾಗಿದೆಯಾ ಅಥವಾ ಸರಿಯಾಗಿದೆ ಎಂಬುದೇ ಭಾಳ ಕನ್ಫ್ಯೂಷನ್ ಕ್ವಶನ್ ಇರ್ತಾವೆ. ಅದಕ್ಕಾಗಿ ಸ್ವಲ್ಪ ನಿಧಾನವಾಗಿ 2 ಗಂಟೆ ಟೈಮ್ ಇದೆ ಸ್ನೇಹಿತರೆ. ಇಂಥ ಕ್ವಶನ್ಗಳಿಗೆ ನೀವು ಚೆನ್ನಾಗಿ 1 ರಿಂದ 2 ನಿಮಿಷ ಟೈಮ್ ಕೊಡಬೇಕು. ಭಾರತದ ರಾಷ್ಟ್ರಪತಿ ಅವರನ್ನು ಅಸಮರ್ಥತೆ ಅಥವಾ ಸಾಬೀತಾದರೆ ದುರ್ನಡತೆ ಆಧಾರದ ಮೇಲೆ ಅವರನ್ನು ಪದಚ್ಯುತಗೊಳಿಸಬಹುದು. ಹೇಳಿಕೆ 2, ಭಾರತದ ರಾಷ್ಟ್ರಪತಿಯವರನ್ನು ಸಂವಿಧಾನದ ಉಲ್ಲಂಘನೆಯ ಆಧಾರದ ಮೇಲೆ ಪದಚ್ಯುತಗೊಳಿಸಲಾಗುತ್ತದೆ. ಭಾರತ ಸಂವಿಧಾನದ 61ನೇ ವಿಧಿ ರಾಷ್ಟ್ರಪತಿಗಳ ಪದಚ್ಯುತಿಯ ವಿಧಾನವಾಗಿ ಬಗ್ಗೆ ಹೇಳುತ್ತದೆ. ಅಂದರೆ 61ನೇ ವಿಧಿ ಏನಂತಪ್ಪ ಅಂದರೆ ರಾಷ್ಟ್ರಪತಿಯ ಪದಚ್ಯುತಿ ಬಗ್ಗೆ ಹೇಳಿಕೊಡುವ ವಿಧಿ ಯಾವುದು ಅಂದರೆ ಭಾರತ ಸಂವಿಧಾನದ 61ನೇ ವಿಧಿಯಾಗಿದೆ ಸ್ನೇಹಿತರೆ. ಅದಕ್ಕಾಗಿ ಇಲ್ಲಿ ನೋಡಬೇಕು, ಸಿ ಎಲ್ಲಿದೆ, ಇಲ್ಲಿ ಸಿ ಇದೆ, ಇಲ್ಲಿ ಸಿ ಇದೆ. ಅದಕ್ಕೋಸ್ಕರ 2 ಹೇಳಿಕೆಗಳು ತಪ್ಪಾದ ಸ್ನೇಹಿತರೆ. ಇಲ್ಲಿ ನಾವು ಎ ಮತ್ತು ಸಿನ, ಬಿ ಮತ್ತು ಸಿನ ಮಾತ್ರ ನಾವು ಈ ರೀತಿ ಸಹ ನೀವು ಫೈಂಡ್ ಔಟ್ ಮಾಡ್ಬೋದು. ಯಾವ ರೀತಿ ಅಂದರೆ ಇಲ್ಲಿ ಸಿ ಆನ್ಸರ್ ಸರಿಯಾಗಿದೆ. ಅದಕ್ಕೋಸ್ಕರ ಇಲ್ಲಿ ಸರಿಯಾಗಿದೆ ಅಂದರೆ ಇದು ಹೋದವು ಸ್ನೇಹಿತರೆ, ಇದು ಹೋಯಿತು. ಅದು ಈಗ ನಾವು ಎ ಮತ್ತು ಬಿ ಮಾತ್ರದಲ್ಲಿ ನಾವು ನೋಡೋಣ ಬನ್ನಿ ಸ್ನೇಹಿತರೆ, ಯಾವುದು ಸರಿಯಾಗಿದೆ ಅಂತ. ಫಸ್ಟಾಗಿ ಏನು ಅಂದರೆ 1ನೇ ಹೇಳಿಕೆ ಮಾತ್ರ ಸರಿಯಾಗಿದೆ ನೋಡಿ. ಅಂದರೆ ಎ ಮಾತ್ರ ಸರಿಯಾಗಿದೆ, ಬಿ ಮಾತ್ರ ತಪ್ಪಾಗಿದೆ. ಯಾಕಂದರೆ ಇಲ್ಲಿ ನೋಡಿ, ಎ ಮಾತ್ರ ತಪ್ಪಾಗಿದೆ. ಭಾರತ ರಾಷ್ಟ್ರಪತಿಯ ಅಸಮರ್ಥತೆ ಅಥವಾ ಸಾಬೀತಾದ ದುರ್ನಡತೆಯ ಆಧಾರದ ಮೇಲೆ ಪದಚ್ಯುತಗೊಳಿಸುವುದು ಇದು ಪ್ರಕ್ರಿಯೆ ಆಗುವುದಿಲ್ಲ. ಭಾರತ ರಾಷ್ಟ್ರಪತಿ ಸಂವಿಧಾನದ ಉಲ್ಲಂಘನೆ ಮಾಡಿದಾಗ ಅವರನ್ನು ಪದಚ್ಯುತಗೊಳಿಸಬಹುದು. ಮತ್ತು 61ನೇ ವಿಧಿ ಅಡಿಯಲ್ಲಿ ರಾಷ್ಟ್ರಪತಿಯನ್ನು ಪದಚ್ಯುತಗೊಳಿಸುವುದು 2 ಹೇಳಿಕೆಗಳು ಸರಿಯಾಗಿವೆ. ಆದರೆ ಎ ಮಾತ್ರ ತಪ್ಪಾಗಿದೆ. ಅದಕ್ಕೋಸ್ಕರ ಎ ಇಲ್ಲಿ ಸರಿಯಾದ ಆನ್ಸರ್ ಆಗಿರುತ್ತೆ, ಎ ಮಾತ್ರ ತಪ್ಪಾಗಿದೆ ನೋಡಿ. ಈ ರೀತಿ ಕ್ವಶನ್ ಬಂದಾಗ ಸ್ವಲ್ಪ ಗಮನವಿಟ್ಟು ನೀವು ನೋಡ್ಕೊಳ್ಬೋದು. ಯಾವ ರೀತಿ ಅಂದರೆ ಒಂದು ಸಲ ಅಲ್ಲ 2 ಸಲ ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಹೋಗೋಣ.
ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ನೋಡಿ, ಸಂವಿಧಾನ ಕ್ವಶನ್ ಬಂದಾಗ ಸ್ವಲ್ಪ ಕ್ಲಿಷ್ಟಕರ ಆಗಿರ್ತವೆ. ನೀವು ಓದಿದ್ದು ಸಹ ನಿಮಗೆ ನೆನಪು. ಅದಕ್ಕಾಗಿ ಯಾವುದೇ ರೀತಿ ನೀವು ಗಡಬಡಿ ಮಾಡಿದ ಹಾಗೆ ಚೆನ್ನಾಗಿ ಓದಿ 1 ಸಲ ಅಥವಾ 2 ಸಲ ಓದಬೇಕು. ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಸಂಸತ್ತು ಅಧಿವೇಶನದಲ್ಲಿದ್ದಾಗ ಭಾರತ ರಾಷ್ಟ್ರಪತಿ ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು. ಅಂದರೆ ಭಾರತದ ರಾಷ್ಟ್ರಪತಿಗಳು ಮಾಡ್ತಾರೆ, ಸಂಸತ್ತು ಅಧಿವೇಶನ ಇಲ್ಲದಿದ್ದಾಗ ಏನು ಮಾಡ್ತಾರಪ್ಪ ಅಂದರೆ ಸುಗ್ರೀವಾಜ್ಞೆಗಳು ಹೊರಡಿಸ್ತಾರೆ. ಓಕೆನಾ. ನೆಕ್ಸ್ಟು, ಲೋಕಸಭೆ ಸ್ಪೀಕರ್ ಸಂಸತ್ತಿನ ಉಭಯ ಸದನಗಳ ಜಂಟಿ ಅಧಿವೇಶನ ಕರೆಯಬಹುದು. ಇಲ್ಲಿ ನೋಡಿ, ಲೋಕಸಭೆಯ ಸಂಸತ್ತಿನ ಉಭಯ ಸದನಗಳ ಜಂಟಿ ಅಧಿವೇಶನ ಕರೆಯುವರು ಯಾರಪ್ಪ ಅಂದರೆ ರಾಷ್ಟ್ರಪತಿಗಳ ಸ್ನೇಹಿತರೆ. ಅದಕ್ಕಾಗಿ ಇಲ್ಲಿ 1ನೇ ಹೇಳಿಕೆ 2ನೇ ಹೇಳಿಕೆ ತಪ್ಪಾಗಿರ್ತದೆ. ನೋಡಿ, ಮೇನ್ ಕೆಳಗೆ ನೋಡೋಣ. 1ನೇದು ಈ ಹೇಳಿಕೆಯನ್ನು ಗಮನಿಸಿ. ಮೇಲಿನವುಗಳಲ್ಲಿ ಸರಿಯಾದ ಹೇಳಿಕೆಗಳು ಯಾವುವು ಅಂತ ಕೇಳಿದ್ರೆ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ರೆ ಎ ಮಾತ್ರ ಸರಿನಾ, ಬಿ ಮಾತ್ರ ಸರಿನಾ, ಎ ಮತ್ತು ಬಿ ಎರಡೂ ಸರಿನಾ, ಎ ಅಥವಾ ಬಿ ಯಾವುದೂ ಅಲ್ಲ. ಇಲ್ಲಿ ನೇರವಾದ ಆನ್ಸರ್ ಯಾವುದಪ್ಪ ಅಂದರೆ ಇಲ್ಲಿ ಯಾವುದಪ್ಪ ಅಂದರೆ ಇಲ್ಲಿ ಎ ಮತ್ತು ಬಿ ಎರಡೂ ಏನಾಗ್ಯದಪ್ಪ ಅಂದರೆ ಇಲ್ಲಿ ಎರಡೂ ಸರಿ ಅಂದರೆ ಸರಿಯಾದ ಹೇಳಿಕೆಗಳು ಎ ಮತ್ತು ಬಿ ಎರಡೂ ಸರಿಯಾಗಿ ಸಂಸತ್ ಅಧಿವೇಶನದಲ್ಲಿ ಭಾರತ ರಾಷ್ಟ್ರಪತಿಗಳ ಸುಗ್ರೀವಾಜ್ಞೆ ಹೊರಡಿಸಬಹುದು, ಸರಿಯಾಗಿದೆ. ಲೋಕಸಭೆ ಸ್ಪೀಕರ್ ಸಂಸತ್ತಿನ ಉಭಯ ಸದನಗಳ ಜಂಟಿ ಅಧಿವೇಶನ ಕರೆಯಬಹುದು. ಇದು ಡೌಟ್ ಇದೆ ಸ್ನೇಹಿತರೆ. ಅದಕ್ಕಾಗಿ ನಾನು ಜಂಟಿ ಅಧಿವೇಶನ ಯಾರು ಕರೀತಾರಪ್ಪ ಅಂದರೆ ರಾಷ್ಟ್ರಪತಿಗಳು ಕರೀತಾರೆ. ಆದರೆ ಅಧ್ಯಕ್ಷತೆ ವಹಿಸೋರು ಯಾರಪ್ಪ ಅಂದರೆ ಲೋಕಸಭೆಯ ಸ್ಪೀಕರ್ ಅವರು ಸಂಸತ್ತಿನ ಜಂಟಿ ಅಧಿವೇಶನಗಳ ಒಂದು ಅಧ್ಯಕ್ಷತೆ ವಹಿಸ್ತಾರೆ. ಅದಕ್ಕೋಸ್ಕರ ಎ ಮಾತ್ರ ಸರಿಯಾಗಿದೆ. ನೋಡಿ, ಇಲ್ಲಿ ಎ ಮಾತ್ರ ಸರಿಯಾಗಿದೆ. ಲೋಕಸಭೆ ಸ್ಪೀಕರ್ ಮಾತ್ರ ಸಂಸತ್ತಿನ ಉಭಯ ಸದನಗಳ ಜಂಟಿ ಅಧಿವೇಶನ ಕರೆಯಬಹುದು ಅಂತ ಕೇಳಿದ್ರೆ ಸ್ನೇಹಿತರೆ, ಜಂಟಿ ಅಧಿವೇಶನ ಕರೆಯುವ ರಾಷ್ಟ್ರಪತಿಗಳು. ಆದರೆ ಇದರ ಅಧ್ಯಕ್ಷತೆ ವಹಿಸೋರು ಯಾರಪ್ಪ ಅಂದರೆ ರಾಷ್ಟ್ರಪತಿಗಳು. ರಾಷ್ಟ್ರಪತಿಗಳಲ್ಲ, ಇದರ ಅಧ್ಯಕ್ಷತೆ ವಹಿಸೋರು ಸಂಸತ್ ಅಂದರೆ ಲೋಕಸಭೆಯ ಸ್ಪೀಕರ್ ಅವರು ಏನು ಮಾಡ್ತಾರಪ್ಪ ಅಂದರೆ ಜಂಟಿ ಅಧಿವೇಶನ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಓಕೆನಾ. ಅದಕ್ಕಾಗಿ ಈ ಮಾತ್ರ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನು, ಅಮೆರಿಕದ ರಾಷ್ಟ್ರಾಧ್ಯಕ್ಷರೊಂದಿಗೆ ನಮ್ಮ ಸಂವಿಧಾನ ಯಾವುದಾದರೂ ಒಂದು ಹುದ್ದೆಯನ್ನು ಹೋಲಿಸಬಹುದಾದರೆ ಅದು ಪ್ರಧಾನಮಂತ್ರಿಯ ಹೊರತು ಒಕ್ಕೂಟದ ರಾಷ್ಟ್ರಪತಿಯಲ್ಲ. ಈ ಹೇಳಿಕೆ ನೀಡಿದವರು ಯಾರು ಅಂತ ಕೇಳಿದರೆ ಇಲ್ಲಿ ನೇಮ್ ಅಂದರೆ ಡಾಕ್ಟರ್ ಬಾಬಾ ರಾಜೇಂದ್ರ ಪ್ರಸಾದ, ಕೆ.ಎಂ. ಮುನ್ಷಿನ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ, ಜವಾಹರ್ಲಾಲ್ ನೆಹರು ಅಮೆರಿಕದ ಅಧ್ಯಕ್ಷರೊಂದಿಗೆ ನಮ್ಮ ಸಂವಿಧಾನದ ಯಾವುದಾದರೂ ಹುದ್ದೆಯನ್ನು ಹೋಲಿಸಬಹುದಾದರೆ ಅದು ಪ್ರಧಾನಮಂತ್ರಿಯ ಹೊರತು ಒಕ್ಕೂಟದ ರಾಷ್ಟ್ರಪತಿಯಲ್ಲ ಅಂತ ಹೇಳಿಕೆ ನೀಡಿದವರು ಯಾರಪ್ಪ ಅಂದರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಇದು ಸರಿಯಾದ ಆನ್ಸರ್ ಆಗಿದೆ ಸ್ನೇಹಿತರೆ. ಅದಕ್ಕಾಗಿ ಭಾಳ ಇಂಪಾರ್ಟೆಂಟ್ ಇರ್ತಾರೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನದ ಬಗ್ಗೆ ಎಷ್ಟು ಹೇಳಿಕೆ ಕೊಟ್ಟಿದ್ದಾರೆ ಆ ಹೇಳಿಕೆಗಳೆಲ್ಲ ಭಾಳ ಇಂಪಾರ್ಟೆಂಟ್ ಆಗಿರ್ತವೆ. ಅದಕ್ಕಾಗಿ ಅವ್ರ ಬಗ್ಗೆ ಚೆನ್ನಾಗಿ ನೋಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಅವರ ಕುರಿತು ಕ್ವಶನ್ಗಳು ಬರುವ ಸಂಭವ ಜಾಸ್ತಿ ಇರ್ತದೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ಹೋಗೋಣ. 14ನೇ ಕ್ವಶನ್ ನೋಡೋಣ ಸ್ನೇಹಿತರೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತ ಸಂಸತ್ತಿನ ಕುರಿತು ಕ್ವಶನ್ ಹೇಳಿದರೆ ಭಾರತದ ಸಂವಿಧಾನದ 9ನೇ ಅನುಸೂಚಿಯಲ್ಲಿ ನಿರ್ದಿಷ್ಟ ಕಾನೂನುಗಳನ್ನು ಸೇರಿಸಬಹುದಾ? 9ನೇ ಅನುಸೂಚಿಯಲ್ಲಿ ಸೇರಿಸಿದ ಕಾನೂನುಗಳು ಭಾರತ ಯಾವುದೇ ನ್ಯಾಯಾಲಯದಲ್ಲಿ ಪರಿಶೀಲನೆ ಮತ್ತು ತೀರ್ಮಾನ ನೀಡುವಂತಿಲ್ಲ. ಮೇಲಿನ ಹೇಳಿಕೆಗಳಲ್ಲಿ ಸರಿಯಾಗಿದೆ ಎಂದು ಕೇಳಿದ್ದಾರೆ. ಎಷ್ಟು ಹೇಳಿಕೆಗಳು ಸರಿಯಾಗಿವೆ? ಎ ಮಾತ್ರ ಸರಿನಾ, ಬಿ ಮಾತ್ರ ಸರಿನಾ, ಎ ಮತ್ತು ಬಿ ಎರಡೂ ಸರಿನಾ, ಎ ಅಥವಾ ಬಿ ಯಾವುದೂ ಅಲ್ಲ. ಈ ರೀತಿ ಕ್ವಶನ್ ಕೇಳಿದಾಗ ಭಾಳ ನಿಮ್ಗೆ ಕನ್ಫ್ಯೂಸ್ ಆಗುವ ಕ್ವಶನ್ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಭಾರತ ಸಂವಿಧಾನದ 9ನೇ ಅನುಸೂಚಿಯಲ್ಲಿ ನಿರ್ದಿಷ್ಟ ಕಾನೂನುಗಳನ್ನು ಸೇರಿಸಬಹುದು ಎಂಬುದು ಹೇಳಿಕೆ ಸರಿಯಾದ ಆನ್ಸರ್ ಆಗಿದೆ ಸ್ನೇಹಿತರೆ. ಎ ಮಾತ್ರ ಸರಿಯಾಗಿದೆ. 9ನೇ ಅನುಸೂಚಿ ಸೇರಿಸಿದ ಕಾನೂನುಗಳನ್ನು ಭಾರತ ಯಾವುದೇ ನ್ಯಾಯಾಲಯದಲ್ಲಿ ಪರಿಶೀಲನೆ ತೀರ್ಮಾನ ಮಾಡುವಂತಿಲ್ಲ. ಇದು ಹೇಳಿಕೆ ತಪ್ಪಾಗಿದೆ ನೋಡಿ. ಓಕೆನಾ. ಸರ್ವೋಚ್ಚ ನ್ಯಾಯಾಲಯದ ಪ್ರಕಾರ ಲೋಕ್ ಅದಾಲತ್ ಪ್ರಯೋಜನಗಳೇನು ಅಂದರೆ ಸರ್ವೋಚ್ಚ ನ್ಯಾಯಾಲಯದ ಪ್ರಕಾರ ಲೋಕ್ ಅದಾಲತಿನ ಪ್ರಯೋಜನಗಳು ಏನು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ನಾನು ಯಾವುದೇ ನ್ಯಾಯಾಲಯದ ಶುಲ್ಕ ಇರುವುದಿಲ್ಲ ಹಾಗೂ ಒಂದು ವೇಳೆ ಶುಲ್ಕ ಪಾವತಿಸುವ ವಿವಾದವನ್ನು ಬಗೆಹರಿಸಿಕೊಂಡ ಬಳಿಕ ಶುಲ್ಕ ಪಾವತಿಸಲಾಗುತ್ತದೆ. ಕಾರ್ಯವಿಧಾನದಲ್ಲಿ ನಮ್ಮತ್ತೆ ಅಥವಾ ಕಡಿಮೆ ನ್ಯಾಯಿಕ ಶುಲ್ಕವಾಗಿದೆ. ಲೋಕ್ ಅದಾಲತ್ ನಿರ್ಣಯವು ವಿವಾದದಲ್ಲಿರುವ ಪಕ್ಷಗಳಿಗೆ ಬದ್ಧವಾಗಿರುವುದಿಲ್ಲ. ಲೋಕ್ ಅದಾಲತ್ ತೀರ್ಪಿನ ವಿರುದ್ಧ ವಿವಾದದಲ್ಲಿ ಪಕ್ಷಗಳು ಯಾವುದೇ ನ್ಯಾಯಾಲಯದ ಮನವಿಯನ್ನು ಸಲ್ಲಿಸಬಹುದು ಅಂತ ಕೇಳಿದರೆ ಸ್ನೇಹಿತರೆ, ಇಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಎಂಬುದು ನೋಡೋಣ ಬನ್ನಿ. ಇಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂದರೆ ಇಲ್ಲಿ 15ನೇ ಕ್ವಶನ್ ಯಾವುದಪ್ಪ ಅಂದರೆ ಇಲ್ಲಿ ಹೇಳಿಕೆ 1ನೇದು ಹೇಳಿಕೆ ಸರಿಯಾಗಿದೆ. ಯಾವುದೇ ನ್ಯಾಯಾಲಯದ ಶುಲ್ಕ ಇರುವುದಿಲ್ಲ ಸ್ನೇಹಿತರೆ. ಇಲ್ಲಿ ಒಂದು ವೇಳೆ ಶುಲ್ಕ ಪಾವತಿಸಿದರೆ ವಿವಾದವನ್ನು ಬಗೆಹರಿಸಿಕೊಂಡ ಬಳಿಕ ಶುಲ್ಕವನ್ನು ಪಾವತಿಸಲಾಗುತ್ತದೆ. ಫಸ್ಟ್ ಏನು ಮಾಡಬೇಕು ಅಂದರೆ ಯಾವುದೇ ಶುಲ್ಕ ಇರುವುದಿಲ್ಲ. ಒಂದು ವೇಳೆ ವಿವಾದವನ್ನು ಬಗೆಹರಿಸಿಕೊಂಡ ಬಳಿಕ ಇಂತಿಷ್ಟು ಶುಲ್ಕ ಇರುತ್ತೆ, ಆ ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತದೆ. ಓಕೆನಾ.
ಚೆನ್ನಾಗಿ ಕ್ವಶನ್ ಕೇಳಿದ ಸ್ನೇಹಿತರೆ, ಇಲ್ಲಿ ಯಾವುದೇ ರೀತಿ ನೀವು ಗೊಂದಲಕ್ಕೀಡಾಗಿದ್ದಾಗ ಮಾತ್ರ ಏನಾಗ್ತವೆ, ನಿಮ್ಮ ಅನುಸಾರಗಳು ತಪ್ಪಾಗಿರ್ತವೆ. ಇಲ್ಲಿ ನೋಡಿ, ಜಿಲ್ಲಾ ನ್ಯಾಯಾಧೀಶರಿಗೆ ಸಂಬಂಧಿಸಿದಂತೆ ಕೊಟ್ಟಿರುವ ಯಾವ ಹೇಳಿಕೆ ಸರಿಯಾಗಿದೆ ನೋಡಿ. ಜಿಲ್ಲಾ ನ್ಯಾಯಾಧೀಶರ ಬಗ್ಗೆ ನಿಮ್ಗೆ ಆಲ್ರೆಡಿ ಹಿಂದಿನ ಕ್ವಶನ್ ಪೇಪರ್ಗಳಲ್ಲಿ ಸಹ ನಿಮಗೆ ವಿವರವಾಗಿ ಹೇಳಿದ್ದೀನಿ. ಜಿಲ್ಲಾ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡ್ತಾರೋ, ರಾಜ್ಯಪಾಲರು ನೇಮಕ ಮಾಡ್ತಾರೆ ಸ್ನೇಹಿತರೆ. ಜಿಲ್ಲಾ ನ್ಯಾಯಾಧೀಶರು ನೇಮಕ ಮಾಡುವ ವಿಧಿ ಯಾವುದು ಅಂತ ನೀವು ಕಮೆಂಟ್ ಮುಖಾಂತರ ನನಗೆ ಆನ್ಸರ್ ಮಾಡಿ. ಅಂದರೆ ಜಿಲ್ಲಾ ನ್ಯಾಯಾಧೀಶರ ಒಂದು ನೇಮಕ ಮಾಡುವ ವಿಧಿ ಯಾವುದು ಮತ್ತು ಜಿಲ್ಲಾ ನ್ಯಾಯಾಧೀಶರಿಗೆ ಯಾರು ಪ್ರಮಾಣ ವಚನ ಮಾಡ್ತಾರೆ ಅಂತ ಇದೆಲ್ಲ ಸಹ ವಿವರವಾಗಿ ನಿಮ್ಗೆ ಗೊತ್ತಿರಬೇಕು. ಜಿಲ್ಲೆಯ ಅತ್ಯುನ್ನತ ನ್ಯಾಯಿಕ ಪ್ರಾಧಿಕಾರಿಗಳಾಗಿರ್ತಾರೆ. ಅವನು ಅಥವಾ ಅವಳು ಸಿವಿಲ್ ಮೊಕದ್ದಮೆಗಳು ವಿಚಾರಣೆ ನಡೆಸುವಾಗ ಅವರನ್ನು ಜಿಲ್ಲಾ ನ್ಯಾಯಾಧೀಶರೆನಿಸುತ್ತಾರೆ. ಸಿ. ಕ್ರಿಮಿನಲ್ ಪ್ರಕರಣಗಳನ್ನು ವಿಚಾರಣೆ ನಡೆಸುವಾಗ ಅವರನ್ನು ಸೆಷನ್ ನ್ಯಾಯಾಧೀಶರ ಎಂದು ಕರೆಯಲಾಗುತ್ತದೆ. ಡಿ. ಸೆಷನ್ ನ್ಯಾಯಾಧೀಶರಿಗೆ ಜೀವಾವಧಿ ಶಿಕ್ಷೆ ನೀಡುವ ಅಧಿಕಾರವಿದ್ದು ಅದು ಜಿಲ್ಲಾ ನ್ಯಾಯಾಧೀಶರಿಂದ ದೃಢೀಕರಣಕ್ಕೆ ಒಳಪಟ್ಟಿರುತ್ತದೆ. ಇಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ ಹೇಳಿಕೆಗಳು ಸರಿಯಾಗಿವೆ ನೋಡಿ. ಸರಿಯಾದ ಹೇಳಿಕೆಗಳು ಗುರುತಿಸಿ ಅಂತ ಹೇಳಿದ್ದಾರೆ. ಎ ಮತ್ತು ಬಿ ಮತ್ತು ಡಿ ಸರಿಯಾಗಿವೆ, ಒಂದನೇದು. ಬಿ ಎರಡನೇದು. ಬಿ ಸಿ ಡಿ ಸರಿಯಾಗಿವೆ. ಮೂರನೇದು ಎ ಸಿ ಮತ್ತು ಡಿ ಸರಿಯಾಗಿವೆ. ನಾಲ್ಕನೇದು ಎ ಬಿ ಸಿ ಸರಿಯಾಗಿವೆ. ನೋಡಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ನಿಮಗೆ ವಿವರವಾಗಿ ಕ್ವಶನ್ ಕೇಳಿದರೆ ಎ ಮತ್ತು ಬಿ ಮತ್ತು ಸಿ ಸರಿಯಾಗಿವೆ. ಎ ಸರಿಯಾಗಿದೆ ಸ್ನೇಹಿತರೆ. ಎ ಸರಿಯಾಗಿದೆ ಅಂದರೆ ಜಿಲ್ಲೆಯ ಅತ್ಯುನ್ನತ ನ್ಯಾಯಿಕ ಪ್ರಾಧಿಕಾರಿಗಳಾಗಿರ್ತಾರೆ ಅಂದರೆ ಜಿಲ್ಲಾ ನ್ಯಾಯಾಧೀಶರಾಗಿರುತ್ತಾರೆ. ಓಕೆನಾ. ನೆಕ್ಸ್ಟು, ಅವರು ಅಥವಾ ಅವಳು ಸಿವಿಲ್ ಮೊಕದ್ದಮೆಗಳು ವಿಚಾರಣೆ ನಡೆಸುವಾಗ ಅವರನ್ನು ಜಿಲ್ಲಾ ನ್ಯಾಯಾಧೀಶರೆನ್ನುತ್ತಾರೆ. ಸಿವಿಲ್ ನ್ಯಾಯಾಧೀಶರು ನಡೆಸುವಾಗ ಅವರಿಗೆ ಜಿಲ್ಲಾ ನ್ಯಾಯಾಧೀಶರೆಂದು ಕರೆಯಲಾಗುತ್ತೆ. ಸಿ ಸರಿಯಾಗಿದೆ ನೋಡಿ. ಕ್ರಿಮಿನಲ್ ಪ್ರಕರಣಗಳನ್ನು ವಿಚಾರಣೆ ನಡೆಸುವಾಗ ಅವರನ್ನು ಸೆಷನ್ ನ್ಯಾಯಾಧೀಶರೆಂದು ಕರೆಯಲಾಗುತ್ತದೆ. ಇಲ್ಲಿ ಡಿ ಮಾತ್ರ ತಪ್ಪಾಗಿದೆ ನೋಡಿ. ಈ ರೀತಿ ನೀವು ನೋಡ್ಕೊಳ್ಬೇಕು. ಜಿಲ್ಲಾ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡ್ತಾರಪ್ಪ ಅಂದರೆ ರಾಜ್ಯಪಾಲರು ನೇಮಕ ಮಾಡ್ತಾರೆ. ಎಷ್ಟನೇ ವಿಧಿ ಪ್ರಕಾರ ಅವ್ರು ನೇಮಕ ಮಾಡ್ತಾರಂತ ನೀವು ಸಹ ವಿವರವಾಗಿ ಹೇಳಬೇಕಾಗ್ತದೆ ಸ್ನೇಹಿತರೆ. ಯಾವ ವಿಧಿ ಅಂತ ಕಮೆಂಟ್ ಮಾಡಿ. ಓಕೆನಾ. ನೆಕ್ಸ್ಟ್ ಕ್ವಶನ್ಗೆ ನಾನು ಹೋಗ್ತಿದ್ದೀನಿ ನೋಡಿ. ಇಲ್ಲಿ ಏನು ಕೇಳಿದಾರಪ್ಪ ಅಂದರೆ ಹೊಂದಿಸಿ ಬರ್ರಿ ಕೇಳಿದ್ರೆ ಹೊಂದಿಸಿ ಬರ್ರಿ ಅಂತ ಕೇಳಿದರೆ ಹೊಂದಿಸಿ ಪಟ್ಟಿ 1 ಪಟ್ಟಿ 2. ಇಲ್ಲಿ ಸಾಮಾಜಿಕ ಭದ್ರತೆ ಯೋಜನೆಗಳಿದೆ. ಸಾಮಾಜಿಕ ಭದ್ರತೆ ಅಂತಿದೆ. ಸಾಮಾನ್ಯ ಯೋಜನೆಗಳು ಮತ್ತು ಆ ಯೋಜನೆಯಿಂದ ಏನು ಭದ್ರತೆ ಸಿಗ್ತಪ್ಪ ಅಂತ ಒಂದಾಗಿ ಕೊಟ್ಟಿರ್ತಂತೆ. ನೌಕರರ ಭವಿಷ್ಯ ನಿಧಿ EPF ನೋಡಿ, ಇತ್ತೀಚೆಗೆ ಪ್ರಚಲಿತದಲ್ಲಿ ಕಂಡುಬರುವ EPF ಆಗಿದೆ. ಅದೇ ರೀತಿ ಭಾರತ ಪ್ರಧಾನಮಂತ್ರಿ ಜ್ಯೋತಿ ಭೀಮಾ ಯೋಜನೆ ಅಂದರೆ ಪ್ರಧಾನಮಂತ್ರಿಯವರ ಜೀವನ್ ಜ್ಯೋತಿ ಭೀಮಾ ಯೋಜನೆ, ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ, ಪ್ರಧಾನಮಂತ್ರಿ ಶ್ರಮಯೋಗಿ ಮಾನಧನ್ ಯೋಜನೆಗಳಾಗಿವೆ ಸ್ನೇಹಿತರೆ. ಇಲ್ಲಿ ನೌಕರರ ಅಂದರೆ ಕೂಲಿ ಕಾರ್ಮಿಕರ ಮತ್ತು ಇತರ ನೌಕರಿಗೆ ಅಂದರೆ EPF ಎಂಬ ಒಂದು ನೌಕರ ಭವಿಷ್ಯ ನಿಧಿ ಅಂತ ಸ್ನೇಹಿತರೆ. ಇದು ಯಾರಿಗಪ್ಪ ಅಂದರೆ ನೌಕರರ ನಿವೃತ್ತಿ ಉಳಿತಾಯಗಳಾಗಿರ್ತದೆ ಸ್ನೇಹಿತರೆ. ಯಾವಾಗ ಅವರು ನೌಕರರು ನಿವೃತ್ತಿ ಆಗಿರ್ತಾರೆ ಅವ್ರಿಗೆ ಏನಾಗ್ತಪ್ಪ ಅಂದರೆ ಇದು ಒಂದು ಯೋಜನೆ ಸಂಬಂಧಪಟ್ಟಿದೆ ಅಂತ ಹೇಳಬಹುದು. ಓಕೆನಾ. ಅದಕ್ಕೋಸ್ಕರ ಇಲ್ಲಿ ನಾವು ನೋಡೋಣ ಬನ್ನಿ, ನೌಕರಿ ಭವಿಷ್ಯ ನಿಧಿ ಯಾವುದು ಹೊಂದಾಣಿಕೆ ಆಗ್ತದೆ ಅಂತ ನೋಡೋಣ. ಇಲ್ಲಿ 4ಕ್ಕೆ ಹೊಂದಾಣಿಕೆ ಆಗ್ತದೆ ಅಂದರೆ ನೌಕರ ಭವಿಷ್ಯ ನಿಧಿ EPF ನೌಕರರಿಗೆ ನಿವೃತ್ತಿ ಉಳಿತಾಯಗಳಿಗೆ ಸಂಬಂಧಪಟ್ಟ ಒಂದು ಹೇಳಿಕೆಯಾಗಿದೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಇದು ಜೀವ ವಿಮಾ ಸಂರಕ್ಷಣೆ ನೋಡಿ. ಇದರಲ್ಲಿ ಅನುಸರಿದೆ ವಿಮಾ ಯೋಜನೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಜೀವನ್ ಜ್ಯೋತಿ ಭೀಮಾ ಯೋಜನೆ, ವಿಮಾ ಯೋಜನೆ ಅಥವಾ ಭೀಮಾ ಯೋಜನೆ ಇದು ಜೀವ ವಿಮೆಯ ಸುರಕ್ಷತಾ ಒಂದು ಯೋಜನೆಗಳಿವೆ. ಅಂದರೆ ಭಾರತ ಸರ್ಕಾರದ ಒಂದು ಪ್ರಮುಖವಾದ ಯೋಜನೆಗಳು ನೋಡಬೇಕು ಸ್ನೇಹಿತರೆ. ಜನಧನ ಯೋಜನೆ ಆಗಿರ್ಬೋದು, ಭೀಮಾ ಸುರಕ್ಷಾ ಯೋಜನೆ ಆಗಿರ್ಬೋದು, ಅದೇ ರೀತಿ ರೈತ ಭೀಮಾ ಫಸಲು ಯೋಜನೆಗಳಾಗಿರ್ಬೋದು, ಇನ್ನಿತರ ಯೋಜನೆಗಳು ಸಹ ಜಲ ಜೀವನ್ ಮಿಷನ್ ಆಗಿರ್ಬೋದು ಮತ್ತು ನರೇಗಾ ಆಗಿರ್ಬೋದು, ಇನ್ನಿತರ ಯೋಜನೆಗಳು ನೋಡಿದಾಗ ನೀವು ಯಾವುದೇ ಒಂದು ಯೋಜನೆ ಕೊಟ್ಟಾಗ ಅವೇನು ನೋಡಬೇಕು ಅಂದರೆ ಆರಾಮಾಗಿ ನೀವು ಆನ್ಸರ್ ಮಾಡ್ಬೋದು. ಇಲ್ಲಿ ನೋಡಿ, ಓಕೆ, ಪ್ರಧಾನಮಂತ್ರಿ ಸುರಕ್ಷಾ ಯೋಜನೆ ನೋಡಿ. ಪ್ರಧಾನಮಂತ್ರಿ ಸುರಕ್ಷಾ ಯೋಜನೆ ಇದ್ಯಾವುದು ಸಂಪರ್ಕ ಅಂದರೆ ಅಪಘಾತದಿಂದಾಗುವ ಸಾವು ಮತ್ತು ನೋವು. ಇಲ್ಲಿ ನೋಡಿ, ಸುರಕ್ಷಾ ಅಂದರೆ ಇಲ್ಲೇನಪ್ಪ ಅಂದರೆ ಅಪಘಾತದಿಂದಾಗುವ ಸಾವು ಮತ್ತು ಅಂಗವಿಕಲತೆ ವಿಮೆ ಯೋಜನೆ ಅಂದರೆ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಮಾಡ್ತಾರೆ ಸ್ನೇಹಿತರೆ. ಪ್ರಧಾನಮಂತ್ರಿ ಶ್ರಮ ಯೋಗಿ ಮನಧನ್ ಯೋಜನೆ ಇದು ಅಸಂಘಟಿತ ಕಾರ್ಮಿಕರಿಗೆ. ಆಲ್ರೆಡಿ ಇದು ಹಳೆ ಕ್ವಶನ್ ಪೇಪರಲ್ಲಿ ಕೇಳಿದ ಒಂದು ಕ್ವಶನ್ ಆಗಿದೆ ಸ್ನೇಹಿತರೆ. ಪ್ರಧಾನಮಂತ್ರಿ ಶ್ರಮ ಯೋಗಿ ಮನಧನ್ ಯೋಜನೆ ಅಸಂಘಟಿತ ಕಾರ್ಮಿಕರಿಗೆ ವೃದ್ಧಾಪ್ಯ ಸುರಕ್ಷಾ ಯೋಜನೆ. ಇದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಈ ರೀತಿ ಕ್ವಶನ್ಗಳು ಬಂದಾಗ ನೀವು ಏನು ಮಾಡಬೇಕಪ್ಪ ಅಂದರೆ ಒಂದು 20ರವರೆಗೂ ಏನು ಮಾಡಬೇಕಪ್ಪ ಅಂದರೆ ನೀವು ಇಂಥ ಯೋಜನೆಗಳ ಪಟ್ಟಿ ಮಾಡಿ ಪಟ್ಟಿಗಳ ಸಂಗ್ರಹ ಮಾಡಬೇಕು. ಯಾವ ಯೋಜನೆಗಳು ಯಾವ ವರ್ಷದಲ್ಲಿ ಬಂದಾವೆ ಈ ರೀತಿ ಹೇಳಿದ್ರೆ, ಈ ನೌಕರ ಭವಿಷ್ಯ ನಿಧಿ EPF ಇದು ಯಾವ ವರ್ಷ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಇದು ಯಾವ ವರ್ಷದಲ್ಲಿ ಜಾರಿಗೆ ಬಂದಿದೆ, ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಇದು ಯಾವ ವರ್ಷದಲ್ಲಿ, ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧನ್ ಯೋಜನೆ ಈ ಯಾವ ವರ್ಷದಲ್ಲಿ ಬಂದಂಥ ನೇರವಾಗಿ ನೀವು ಈ ಥರ ಕೇಳಿದಾಗ ಮುಂದಿನ ಒಂದು ಕ್ವಶನ್ಗಳಲ್ಲಿ ಇದೇ ಕ್ವಶನ್ಗಳನ್ನು ಯಾವ ವರ್ಷದಲ್ಲಿ ಬಂದಾವೆ ಮತ್ತು ಇದರ ಉದ್ದೇಶ ಏನು ಅಂತ ಈ ರೀತಿ ಕೇಳಿದಾಗ ಆಲ್ರೆಡಿ ನಿಮ್ಗೆ ಗೊತ್ತಾಗ್ಬಿಡ್ತದೆ ಸ್ನೇಹಿತರೆ. ಅದಕ್ಕಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ ಒಂದು 20 ಕ್ವಶನ್ಗಳು ಈ ರೀತಿ ನೀವು ಏನು ಮಾಡಬೇಕಂದ್ರೆ ಪಟ್ಟಿಗಳು ಮಾಡ್ಕೊಂಡು ನೀವು ಪ್ರಿಪೇರ್ ಆಗಿರಬೇಕು.
ಓಕೆನಾ. ನೆಕ್ಸ್ಟ್ ಕ್ವಶನ್ನು, ನಿಮಗೆ ಕ್ವಶನ್ ಪೇಪರ್ ಬಿಡಿಸೋದು ಏನಪ್ಪ ಅಂದರೆ ಯಾವ ರೀತಿ ಕ್ವಶನ್ ಉಂಟಾವೆ, ಎಲ್ಲಿಂದ ಉಂಟಾವೆ ಮತ್ತು ಯಾವ ಒಂದು ಟಾಪಿಕಿಂದ ಜಾಸ್ತಿ ಉಂಟಾವೆ. ಕರೆಂಟ್ ಅಫೇರ್ಸ್ ನೋಡಿ, ಅವರು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟು ಯೋಜನೆಗಳ ಬಗ್ಗೆ ಜಾಸ್ತಿ ಕ್ವಶನ್ ಕೇಳ್ತಿದ್ದಾರೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ಹೋಗೋಣ. KSCPCR ವಿಸ್ತರಿಸಿ ಅಂದರೆ KSCPCR ಅನ್ನು ವಿಸ್ತರಿಸಿ ಅಂತ ಕೇಳಿದರೆ ಸ್ನೇಹಿತರೆ, ಇಲ್ಲಿ ನಾನು ನೇರವಾಗಿ ಆನ್ಸರ್ ಹೇಳ್ತೀನಿ. ಕರ್ನಾಟಕ ಸ್ಟೇಟ್ ಕಮಿಷನರ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್, ಇದು ಸರಿಯಾದ ಆನ್ಸರ್ ಇದೆ. ಈ ನೋಡಿ KSCPCR ಇದು ಯಾವಾಗ ಬಂತು, ಇದರ ಕೇಂದ್ರ ಕಚೇರಿಯಲ್ಲಿದೆ ಮತ್ತು ಇದರ ಉದ್ದೇಶ ಏನು ಸಹ ನೀವು ಯಾವ ರೀತಿ ಇದ್ದರೆ ಈ ರೀತಿ ಕ್ವಶನ್ ಬಿಡಿಸುವಾಗ ನಿಮ್ಗೆ ಏನಂತ ಫುಲ್ ಫಾರ್ಮ್ ಆಗ್ತದೆ ಸ್ನೇಹಿತರೆ. ಈ ರೀತಿ ನೀವು ಬಿಡಿಸುವಾಗ ಇಲ್ಲಿ ಏನು ಮಾಡೋಕ್ಕಾದ್ರೆ ನಿಮ್ಮ ಕ್ವಶನ್ ಪೇಪರ್ ಇದೆ ಅಂತಕೊಳ್ಳಿ. ಈ ಕ್ವಶನ್ ಪೇಪರ್ ಬಿಡಿಸುವಾಗ ಇದು ಎಲ್ಲಿ ಬಂತು, ಯಾವಾಗ ಬಂತು, ಇದು ಯಾವ ವರ್ಷ ಬಂತು, ಇದರ ಉದ್ದೇಶ ಏನಂತ ಈ ಥರ ನೀವು ಏನು ಮಾಡೋಕ್ಕಾಗ್ತದೆ ಟಿಪ್ಪಣಿ ಸಹ ನೀವು ಬರೀಬೇಕು. ಟಿಪ್ಪಣಿ ಬರೆದಾಗ ನೀವು ಕ್ವಶನ್ ಪೇಪರ್ ಬಿಡಿಸಿದಾಗ ನಿಮಗೆ ಒಂದು ಹೆಲ್ಪ್ಫುಲ್ ಆಗ್ತದೆ. ನೆಕ್ಸ್ಟ್ ಕ್ವಶನು, ಈ ಕೆಳಗಿನ ಯಾವುದು ಸರಿಯಾದ ಕಾಲಾನುಕ್ರಮವಾಗಿದೆ. ನೋಡಿ, ಕಾಲಾನುಕ್ರಮದಲ್ಲಿ ಕೇಳಿದರೆ ಸ್ನೇಹಿತರೆ ಯಾವುದು ಫಸ್ಟ್ ಸ್ಥಾಪನೆ ಆಗಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಭಾರತೀಯ ರಿಸರ್ವ್ ಬ್ಯಾಂಕ್ RBI ಸ್ಥಾಪನೆಯಾಗಿದ್ದು, ಭಾರತೀಯ ಇಂಪೀರಿಯಲ್ ಬ್ಯಾಂಕ್ ಸ್ಥಾಪನೆ SBI ಅಂತ ಸ್ನೇಹಿತರೆ, ಭಾರತೀಯ ಕೈಗಾರಿಕಾ ಹಣಕಾಸು ಕಾರ್ಪೊರೇಷನ್ ಸ್ಥಾಪನೆ, ಭಾರತೀಯ ರಫ್ತು ಆಮದು ಬ್ಯಾಂಕು ಸ್ಥಾಪನೆ. ಇಲ್ಲಿ ನೀವು ನೋಡಬಹುದು ಸ್ನೇಹಿತರೆ, ಇಲ್ಲಿ ಯಾವ ಆನ್ಸರ್ ಸರಿಯಾಗಿದೆಯಪ್ಪ ಅಂದರೆ ಇಲ್ಲಿ ಎರಡನೇ ಸರಿಯಾಗಿದೆ ನೋಡಿ. ಬಿ ಅಂದರೆ ಇಲ್ಲಿ ಭಾರತೀಯ ಇಂಪೀರಿಯಲ್ ಬ್ಯಾಂಕ್ ಫಸ್ಟ್ ಸ್ಥಾಪನೆಗೊಂಡಿರ್ತಾ, ಆನಂತರ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೊಂಡಿರ್ತಾ, ಭಾರತೀಯ ಕೈಗಾರಿಕಾ ಹಣಕಾಸು ಅಲ್ಲ ಭಾರತೀಯ ರಫ್ತು ಆಮದು ಬ್ಯಾಂಕು ಎಕ್ಸಿಮ್ ಬ್ಯಾಂಕ್ ಸ್ಥಾಪನೆ ಆಗಿರುತ್ತೆ ಸ್ನೇಹಿತರೆ. ಆನಂತರ ಬರೋದು ಭಾರತೀಯ ಕೈಗಾರಿಕಾ ಹಣಕಾಸು ಕಾರ್ಪೊರೇಷನ್ ಸ್ಥಾಪನೆ ಆಗಿರುತ್ತೆ. ಅದಕ್ಕಾಗಿ ಹೇಳಿಕೆ 2 ಹೇಳಿಕೆ ಸರಿಯಾಗಿದೆ. ಭಾರತೀಯ ರಿಸರ್ವ್ ಬ್ಯಾಂಕಿನ ಮೇಲೆ ಗೊತ್ತಿರುತ್ತಲ್ಲ 1935ರಲ್ಲಿ ಅಂದರೆ 35ರ ಒಂದು ಕಾಯ್ದೆ ಪ್ರಕಾರ ಸ್ಥಾಪನೆ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಕೋಬೋದು ಏಪ್ರಿಲ್ 1ರಂದು ಸ್ಥಾಪನೆಗೊಂಡಿರ್ತದೆ. ಇದೊಂದು ರಾಷ್ಟ್ರೀಕರಣ ಆಗಿದ್ದು ಯಾವಾಗ ಮತ್ತು ಭಾರತೀಯ ಇಂಪೀರಿಯಲ್ ಬ್ಯಾಂಕ್, ಈಗ ಇದನ್ನು SBI ಅಂತ ನಾಮಕರಣಗೊಂಡಿದೆ ಸ್ನೇಹಿತರೆ. ಅದಕ್ಕಾಗಿ ಭಾರತೀಯ ಕೈಗಾರಿಕಾ ಹಣಕಾಸು ಕಾರ್ಪೊರೇಷನ್ ಸ್ಥಾಪನೆಯಾಗಿದ್ದು, ಭಾರತೀಯ ರಫ್ತು ಆಮದು ಬ್ಯಾಂಕ್ ಸ್ಥಾಪನೆಯಾಗಿದ್ದು, ಇವೆಲ್ಲ ಏನು ಮಾಡಬೇಕಂದ್ರೆ ನೀವು ಇಸಿವಿಗಳು ಕಂಡುಹಿಡ್ಕೋತ ಹೋಗಬೇಕು. ಕಂಡುಹಿಡ್ಕೋತ ಹೋದಾಗ ಏನಾಗ್ತಪ್ಪ ಅಂದರೆ ನಿಮಗೆ ಇಂಪಾರ್ಟೆಂಟ್ ಆದ ಒಂದು ಕ್ವಶನ್ಗಳು ಈ ರೀತಿ ರೈಸ್ ಆಗ್ತಾ ಇರ್ತವೆ. ನಿಮಗೆ ಇಸ್ವಿ ಗೊತ್ತಿದ್ದರೆ ನಿಮಗೆ ಈ ರೀತಿ ಕಾಲಾನುಕ್ರಮದಲ್ಲಿ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಓಕೆನಾ. ಈ ರೀತಿ ಕ್ವಶನ್ ಬಂದಾಗ ನೀವು ಗಮನ ಇಟ್ಟು ಇದ್ರ ಬಗ್ಗೆ ಏನು ಮಾಡಬೇಕಪ್ಪ ಅಂದರೆ ಚೆನ್ನಾಗಿ ಡಿಸ್ಕಸ್ ಮಾಡಬೇಕು. ಇವು ಯಾಕಂದರೆ ಈ ಕ್ವಶನ್ಗಳು ರಿಪೀಟ್ ಆಗೋ ಕ್ವಶನ್ಗಳು ಇರ್ತವೆ. ಭಾರತೀಯ ರಿಸರ್ವ್ ಬ್ಯಾಂಕಿನ ಗವರ್ನರ್ ಯಾರು ಮತ್ತು ಭಾರತೀಯ ಇಂಪೀರಿಯಲ್ ಅಂದರೆ SBI ಬ್ಯಾಂಕಿನ ಈಗಿನ ಒಬ್ಬರು ಸದಸ್ಯರು ಅಧ್ಯಕ್ಷರು ಯಾರಾಗಿದ್ದಾರೆ, ಭಾರತೀಯ ಕೈಗಾರಿಕಾ ಹಣಕಾಸು ಕಾರ್ಪೊರೇಷನ್ ಸಂಸ್ಥಾಪನೆ ಯಾವಾಗಾಯಿತು ಮತ್ತು ಇದು ಎಲ್ಲಿ ಕೇಂದ್ರ ಕಚೇರಿ ಹೊಂದಿದೆ, ಭಾರತೀಯ ರಫ್ತು ಆಮದು ಬ್ಯಾಂಕ್ ಅಂದರೆ ಎಕ್ಸಿಮ್ ಬ್ಯಾಂಕ್ ಯಾವಾಗ ಸ್ಥಾಪನೆಗೊಂಡಿತ್ತು ಮತ್ತು ಯಾವ ಸಮಿತಿ ಮೇರೆಗೆ ಸ್ಥಾಪನೆಗೊಂಡ ಒಂದು ಎಕ್ಸಿಮ್ ಬ್ಯಾಂಕ್ ಆಗಿದೆ ಅಂತ ಈ ರೀತಿ ನಿಮ್ಗೆ ಹೇಳಿದಾಗ ಓನ್ಲಿ ನೀವು ರಿವಿಷನ್ ಮಾಡ್ಬೇಕು ಸ್ನೇಹಿತರೆ. ಯಾಕಂದರೆ ನಿಮ್ಮ ಸಮಯದ ಅಭಾವ ಕಡಿಮೆ ಮಾಡೋಕ್ಕೋಸ್ಕರ ಹಳೆ ಕ್ವಶನ್ ಪೇಪರ್ಗಳು ರಿವಿಷನ್ ಮಾಡೋದ್ರಿಂದ ನಿಮಗೆ ಯಾವ ರೀತಿ ಕ್ವಶನ್ ಬಂದ ಮತ್ತು ಕರೆಂಟ್ ಅಫೇರ್ಸ್ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಮತ್ತು ಭಾರತೀಯ ಇತಿಹಾಸ ಸಹ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ. ಅದಕ್ಕೋಸ್ಕರ ನಾವು ಮುಂದಿನ ಕ್ವಶನ್ಗೆ ಹೋಗೋಣ ಬನ್ನಿ. ಭಾರತದ ಸ್ಟಾರ್ಟಪ್ ಕ್ಷೇತ್ರದಲ್ಲಿ ಯಾವ ರೀತಿಯ ರಚನಾತ್ಮಕ ಪಲ್ಲಾಟ ಕಾಣಿಸುತ್ತದೆ ಅಂದರೆ ಭಾರತೀಯ ಸ್ಟಾರ್ಟಪ್ನಲ್ಲಿ ಭಾರತೀಯ ಸ್ಟಾರ್ಟಪ್ದಲ್ಲಿ ನೋಡಿ, ಭಾರತೀಯ ಸ್ಟಾರ್ಟಪ್ ಕ್ಷೇತ್ರದಲ್ಲಿ ಯಾವ ರೀತಿಯ ರಚನಾತ್ಮಕ ಪಲ್ಲಾಟ ಕಾಣಿಸಿಕೊಳ್ಳುತ್ತದೆ. ನೋಡಿ, ಯಾವ ರೀತಿ ಕ್ವಶನ್ ಕೇಳಿದೆ ಅಂದರೆ ನಮಗೆ ಗೊತ್ತಾಗೋದಿಲ್ಲ. ಇಲ್ಲಿ ಪ್ರಾದೇಶಿಕ ಸ್ಟಾರ್ಟಪ್ ಕಾರ್ಯಕ್ಷೇತ್ರದ ಬೆಳವಣಿಗೆ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ಹೇಳಿಕೆ 3 ಹೇಳಿಕೆ ಸರಿಯಾಗಿದೆ ನೋಡಿ. ಇಲ್ಲಿ 3ನೇ ಹೇಳಿಕೆ ಸರಿಯಾಗಿದೆ ಪ್ರೀತಿಯ ಸ್ನೇಹಿತರೆ. ಇಲ್ಲಿ ನಾವು ಮತ್ತೆ 21ನೇ ಕ್ವಶನಿಂದ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಓಕೆನಾ. ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತು ಎಲ್ಲರಿಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಕ್ವಶನಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.